ಮೊಳಕಾಲ್ಮೂರು ತಾಲೂಕಿನಾದ್ಯಂತ ಫಂಗಲ್ ಇನ್ಫೆಕ್ಷನ್ ಕಾಣಿಸಿಕೊಂಡಿದ್ದು, ಈ ರೋಗವನ್ನ ತಡೆಗಟ್ಟುವುದರಲ್ಲಿ ಆರೋಗ್ಯ ಇಲಾಖೆ ಹರಸಾಹಸ ಪಡುವಂತಾಗಿದೆ. ಮೊಳಕಾಲ್ಮೂರು ತಾಲೂಕಿನ ಗ್ರಾಮಗಳಲ್ಲಿ ಜನರಿಗೆ ಫಂಗಲ್ ಇನ್ಫೆಕ್ಷನ್ ಸೋಂಕು ಕಾಣಿಸಿಕೊಂಡಿದೆ. ಮೊದಲಿಗೆ ಕಣ್ಣಿಗೆ ಕಾಣದಷ್ಟು ಚಿಕ್ಕದಾದ ಗುಳ್ಳೆ ಕಾಣಿಸಿಕೊಂಡು ತುರಿಕೆಯ ಕೆರೆತ ಆರಂಭ ಆಗಿ ರಾತ್ರಿ ಪೂರ ನಿದ್ರೆ ಇಲ್ಲದೆ ರಕ್ತ ಬರುವವರೆಗೂ ಕೂಡ ಕೆರೆಯುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ತುರಿಕೆಯು ಗ್ರಾಮದ ಒಬ್ಬರಿಗೆ ಆರಂಭ ಆದರೆ ಇಡೀ ಗ್ರಾಮವೇ ತುರಿಕೆಯ ಪ್ರಭಾವವನ್ನ ಎದುರಿಸಬೇಕಾಗತ್ತೆ. ಈ ಕುರಿತು ಆರೋಗ್ಯ ಇಲಾಖೆ ಗ್ರಾಮಸ್ಥರಿಗೆ ಮಾಹಿತಿಯನ್ನ ಕೊಟ್ಟಿದ್ದು, ತುರಿಕೆ ಕಂಡುಬಂದ ಗ್ರಾಮಗಳಿಗೆ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ತುರಿಕೆ ಪ್ರಮಾಣದ ಗಣನೀಯವಾಗಿ ಇಳಿಕೆ ಮಾಡುವಲ್ಲಿ ಹರಸಾಹಸ ಪಡುತ್ತಿದ್ದಾರೆ. ವೈದ್ಯರು ಹೇಳೋ ಪ್ರಕಾರ ಈ ಫಂಗಲ್ ಇನ್ಫೆಕ್ಷನ್ಗೆ ಕಾರಣ ಸಾರ್ವಜನಿಕರು ಬಳಸುವಂತಹ ನೀರು, ಆಹಾರ, ಬದಲಾದ ವಾತಾವರಣದ ಪ್ರಭಾವದಿಂದ ಈ ರೀತಿ ಆಗಿರಬಹುದು. ಇಂತಹ ಸಮಸ್ಯೆ ಇರುವಂತಹ ಗ್ರಾಮಗಳಲ್ಲಿ ಸಾರ್ವಜನಿಕರು ನಮಗೆ ಮಾಹಿತಿ ನೀಡಿದಲ್ಲಿ ತಕ್ಷಣ ಸ್ಪಂದಿಸಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳುತ್ತೇವೆ ಅಂತ ತಿಳಿಸಿದರು. ಪ್ರಾಥಮಿಕ ಹಂತದಲ್ಲಿ ಏನು ಮಾಡ್ತೀವಿ, ಇದನ್ನು ಪರಿಶೀಲನೆ ಮಾಡ್ತೀವಿ. ಏನೇನು ರ್ಯಾಷಸ್ ಆಗಿದೆ, ಅದು ರ್ಯಾಷಸ್ ಮೇಲೆ ನಾವು ನೀರಿಂದ ಏನಾದರೂ ತೊಂದರೆ ಇದೆಯೋ, ಇಲ್ಲ ಊಟದಲ್ಲಿ ಏನಾದರೂ ವ್ಯತ್ಯಾಸ ಇದೆಯೋ ಅಂತ ನೋಡ್ತೀವಿ. ಯಾಕಂದರೆ ಎಷ್ಟು ನಾವು ಪಾಪ್ಯುಲೇಷನ್ ಒಳಗಡೆ ಜನಸಂಖ್ಯೆಗೆ ಎಷ್ಟು ಮಂದಿಗೆ ಆಗಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಒಬ್ಬರಾಗಿದೆಯೋ ಅಥವಾ ಮಲ್ಟಿಪಲ್ ಆಗಿದೆ ಅಂತ ನೋಡಿಕೊಂಡು ಆ ರ್ಯಾಷಸ್ ಯಾವ ಥರ ಇದೆಯೋ, ಫಂಗಸ್ ಇದೆಯೋ ಅಥವಾ ಅಲರ್ಜಿ ಟೈಪ್ ಇದೆಯಾ, ಏನಾದರೂ ತಿಂದಾಗ ಅಲರ್ಜಿ ಆಗುತ್ತೋ ಅಥವಾ ಬೇರೆ ಏನಾರಾದರೂ ವಾಟರ್ ಸೋರ್ಸಿಂದ ಏನಾದರೂ ಆಗಿದೆಯಾ ಅಂತ ನಾವು ಒಂದು ಸ್ವಲ್ಪ ಅದನ್ನು ನೋಡಿಬಿಟ್ಟು ಎಷ್ಟು ಮಂದಿ ಆಗಿದೆ ಅಂತ ಕೌಂಟ್ ಮಾಡಿಬಿಟ್ಟು ಅದ್ರ ಮೇಲೆ ನಾವು ಐಡೆಂಟಿಫಿಕೇಷನ್ ಮಾಡಿ ಸರ್ವೆ ಮಾಡ್ತೀವಿ. ಇದೆಲ್ಲ ನೀರಿನ ಫಾಲ್ಟ್ ಆಗಿದೆಯೋ, ವಾತಾವರಣದ ಏನಾದರೂ ಚೇಂಜಸ್ ಆಗಿದೆಯೋ, ಇವ್ರು ತಿಂತಕ್ಕಂಥ ಆಹಾರದಲ್ಲಿ ಏನಾದರೂ ತೊಂದರೆ ಇದೆಯೋ ಅಂತ ನಾವು ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಪಂಚಾಯತಿಗೆ ಏನಾದರೂ ನೀರಿನ ತೊಂದರೆ ಇದ್ದರೆ ಪಂಚಾಯತಿಗೆ ಒಂದು ಅವ್ರ ಗಮನಕ್ಕೆ ತಂದುಬಿಟ್ಟು ಒಂದು ಲೆಟ್ರ್ ಮುಖಾಂತರ ತಗೊಂಡ್ಬಂದ್ಬಿಟ್ಟು ಅದನ್ನು ಕ್ಲಿಯರ್ ಮಾಡೋಕ್ಕೆ ನಾವು ಇದು ಮಾಡ್ತೀವಿ. ಸೊ ಈಗ ಬಂದಿರೋದು ಇದಕ್ಕೆ ಏನಪ್ಪ ಅಂದರೆ ಅವ್ರಿಗೆ ಏನೇನಾಗಿದೆ ಅವ್ರಿಗೆ ಪ್ರಥಮ ಚಿಕಿತ್ಸೆ ನಾವು ಇದಕ್ಕೆ ಕೊಡಲಿಕ್ಕೆ ನಾವು ಬಂದಿದ್ದೀವಿ. ತಿಂಡಿ ಒಂದಿನ ಬಿಟ್ಟು ಒಂದಿನ ತಿಂಡಿ ಬರೋದು, ಡೈಲಿ ನೈಟ್ ಬರೋದು ತಿಂಡಿ. ಅದು ಸಣ್ಣ ಗುಳ್ಳೆ ಥರ, ಆ ಗುಳ್ಳೆನೇ ಕಣ್ಣಿಗೆ ಕಾಣಲ್ಲ. ಅದು ಕೆರೆದಂಗೆಲ್ಲ ಕೆರಿಬೇಕು ಅನ್ಸುತ್ತೆ. ಅದು ಕೆರೆದಂಗೆಲ್ಲ ದೊಡ್ಡದಾಗುತ್ತೆ. ಮತ್ತು ಡೈಲಿ ಸ್ನಾನ ಮಾಡ್ತೀವಿ. ನಾವೇನೋ ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡಲ್ಲ. ಡೈಲಿ ಸ್ನಾನ ಮಾಡಿದ್ರೆ ಕೂಡ ತಿಂಡಿ ಒಂಥರ ಗುಲ್ ಅಂತೇಳಿ ಮೈಯೆಲ್ಲ ತಿಂಡಿ ಆಗ್ತದೆ. ಏನನ್ನ ನಾವು ಕುತ್ಕೊಂಡಾಗ ಜಾಸ್ತಿ ತಿಂಡಿ ಬರುತ್ತದೆ. ಅದನ್ನು ಅದೇ ಒಂಥರ ಆಲೋಚನೆ ಆದಂಗೆ ಆಗುತ್ತೆ. ಒಂಥರ ಕಜ್ಜಿ ಇದ್ದಂಗೆ ಯಾವ ಥರ ತಿಂಡಿನೋ ಆ ಥರ ತಿಂಡಿ ಆಗುತ್ತೆ. ಸರ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನಾವು ಡೈಲಿ ಸ್ನಾನ ಮಾಡ್ತೀವಿ. ಡೈಲಿ ಸ್ನಾನ ಮಾಡಿದ್ರು ಕೂಡ ತಿಂಡಿ ಅದು ವಾಸಿ ಆಗೋಲ್ಲ. ಕರೆಕ್ಟಾಗಿ ನೈಟ್ 11 ಗಂಟೆ ಟೈಮಲ್ಲಿ ಬೆವರು ಬಂದ ಮೇಲೆ ತಿಂಡಿ ಜಾಸ್ತಿ ಆಗ್ತದೆ. ಅದಕ್ಕೆ ತಿಂಡಿ ಕಾರಣ ಏನಂದರೆ ನೀರಿನ ಸಮಸ್ಯೆ ಇದೆ. ನಮ್ಮ ಗ್ರಾಮದ ನೀರಿನ ಸಮಸ್ಯೆ ಇದೆ. ನಾವೇ ಹೇಳ್ತಾ ಇದ್ವಿ, ಡಾಕ್ಟ್ರು ಕೂಡ ಆದರೆ ಹೇಳಿದ್ವಿ. ಅದು ಕೆಲವು ನೀರಿನಿಂದ ತಿಂಡಿ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ಫುಡ್ಡಿನ ಕಡೆಯಿಂದ ತಿಂಡಿ ಜಾಸ್ತಿ ಆಗ್ತದೆ. ನಾವು ಪಿ ಡಿ ಕೂಡ ಕಂಪ್ಲೇಂಟ್ ಮಾಡಿದ್ವಿ. ಪಂಚಾಯತಿ ಪಿ ಡಿ ಕಂಪ್ಲೇಂಟ್ ಮಾಡಿದ್ವಿ. ಅಲ್ಲಿ ಒಂದು ಲೀಕೇಜ್ ಆಗ್ತದೆ ಸರ್. ನೀರು ಲೀಕೇಜ್ ಆಗಿ ಅದರಲ್ಲಿ ಆ ಲೀಕೇಜ್ ನೀರಲ್ಲಿ ಕೊಪ್ಪೆ ಪಾಚ್ ಬರ್ತದೆ. ಆ ನೀರು ಯೂಸ್ ಮಾಡಿದ್ರೆ ನಮಗೆ ತಿಂಡಿ ಆಗ್ತದೆ ಸರ್. ಅದು ಈಗ ಆ್ಯಕ್ಚುಲಿ 1 ತಿಂಗಳಿಂದ ಈಗ ಆಗ್ತದೆ ಸರ್. ಅದು ಪಿ ಡಿ ಗಮನಕ್ಕೆ ತರಿಸಿದ್ವಿ. ಎಷ್ಟು ಸರಿ ಹೇಳಿದ್ರೆ ಆಯಿತು, ಅದೇನಿದೆ ರಿಪೇರ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.